ಯಾರು? ಅಕ್ಕ, ನಂದಿತಾ ಅವರಾ? ನೀನ್ ಯಾರು? ಅಕ್ಕ, ನನ್ನ ಹೆಸರು ಪುಟ್ಟಿ ಅಂತ. ನಿಮ್ ತವ ಹೊಸಿ ಮಾತಾಡ್ಬೇಕಿತ್ತು. ಪುಟ್ಟಿನ? ಯಾರು ಕಳ್ಸಿರೋದು? ಅಕ್ಕ, ನಮ್ಮ ಮಾವ ಗೋಪಾಲ್ ಅಂತ ಅವ್ರೆ. ಅವ್ರಿಗೆ ಪರಿಚಯ ಇರೋರು ನಿಮಗೆ ಗೊತ್ತಂತೆ. ದುಡ್ಡು ಮಾಡಕ್ಕೆ ನಿಮ್ ತವ ಕಲಿಬೇಕು ಅಂತ ಹೇಳ್ತಿದ್ರು. ಹೊಸಿ ಬಾಗಲ್ ತೆಗಿತೀರಾ ಅಕ್ಕ? ಆಚೆಯಿಂದ ಮಾತಾಡಿದ್ರೆ ಬೇರೆಯವ್ರಿಗೆಲ್ಲ ಗೊತ್ತಾಯ್ತೈತೆ. ಅಕ್ಕ, ನಮ್ಮೂರು ಅದೇ. ನಾನೊಬ್ಳೆ ಬಂದೀವ್ನಾ? ನನ್ನ ಜೊತೆ ಯಾರು ಬಂದವ್ರ ಅಂತ ಚೆಕ್ ಮಾಡ್ತಾವಳೆ. ಯಾರು ನಿಮ್ಮವ? ಅವ್ರಿಗೆ ನನ್ನ ಬಗ್ಗೆ ಹೇಗೆ ಗೊತ್ತು? ಅಕ್ಕ, ಅದು ನಂಗೆ ಗೊತ್ತಿಲ್ಲ ಅಕ್ಕ. ಆದರೆ ನಮ್ಮ ಮನೆಯಾಗೆ చాలా ದುಡ್ಡಿನ ಕಷ್ಟ ಐತೆ ಅಕ್ಕ. ಹೆಂಗನ ದುಡ್ಡು ಮಾಡ್ಬೇಕನ್ನೋದಷ್ಟೇ ನನ್ನ ಉದ್ದೇಶ ಅಕ್ಕ. ನೀವು ಬೆಂಗಳೂರಿನಾಗೆ ಮಾಡ್ತಿರೋ ಬಿಸ್ನೆಸ್ ಬಗ್ಗೆ ನಂಗೆ ಗೊತ್ತಾಯಿತು. ನಿಮ್ಮ ತವ ಬಂದರೆ ನಂಗೆ ಸಹಾಯ ಮಾಡ್ತೀರಾ ಅಂತ ಬಂದೀನಿ. ಬಂದವಳು ಒಳಗೆ ಬಂದ್ಮೇಲೂ ಮುಸ್ಕ್ ಹಾಕೊಂಡೇ ಇದೆಯಾ? ತೆಗಿ. ಹೆಂಗಾನ ರೋಹಿತ್ ಸರ್ಗೆ ಮೋಸ ಮಾಡಿದೆ ಅಂತ ಇವಳಂಗೆ ಮಾಡಬೇಕು. ಅದನ್ನ ನನ್ನ ಫೋನಾಗೆ ರೆಕಾರ್ಡ್ ಮಾಡಿದ್ರೆ ಸಾಕು, ಇಲ್ಲಿಂದ ಹೊಂಟೋಗ್ಬೋದು. ಹೇ, ನಿನ್ನೆಲ್ಲ ನೋಡಿದ್ದೀನಿ. ನಾನು ಬೆಂಗಳೂರಿಗೆ ಹೋದ್ವಾರ ಬಂದೆ ಅಕ್ಕ. ನಮ್ಮ ಅತ್ತೆನ ಆಸ್ಪತ್ರೆಗೆ ನಾನೇ ಸೇರ್ಸೀನಿ. ದುಡ್ಡು ಬೇಕು ಅಂತ ಯಾರು ತವ ಕೇಳಿದ್ರು ಸಹಾಯ ಮಾಡಕ್ ರೆಡಿ ಇಲ್ಲ ಅಕ್ಕ. ಅದಕ್ಕೆ ಅಕ್ಕ, ನೀವೇ ಸಹಾಯ ಮಾಡಬೇಕು. ದುಡ್ಡೇನೋ ಕೊಡ್ಸೋಣ, ನೋಡೋದಕ್ಕೂ ಫ್ರೆಶ್ ಆಗೇ ಇದೆಯಾ. ದುಡ್ಗೋಸ್ಕರ ಏನು ಬೇಕಾದರೂ ಮಾಡ್ತೀಯಾ? ಮೊದಲು ಇವಳು ವಿಶ್ವಾಸ ಗಳಿಸ್ಕೋಬೇಕು. ಹ್ಞೂ ಅನ್ನು ಕಮ್ಲಿ. ಓ ಅಕ್ಕ, ಗುಡ್. ಅಪ್ಪ, ರಿಷಿ ಸರ್ಕಾರ ಬಂತು. ಕಮ್ಲಿನೂ ಕರ್ಕೊಂಬಂದವ್ರೆ ಅನ್ನಿಸ್ತೈತೆ. ನಿಂಗಿ, ಕಮ್ಲಿ ಅವರಲ್ಲಿ ಒಂದು ಸ್ವಲ್ಪ ಕರಿ. ಅಯ್ಯೋ ಸರ್, ಕಮ್ಲಿ ನಿಮ್ಮ ಜೊತೆಗೆ ಬಂದ್ಲು ಅಂತಾನೆ ನಾನು ಮೇಲಿಂದ ಕೆಳಗೆ ಬಂದೆ. ಇಲ್ಲ, ನಮ್ಮ ಮನೆಗೆ ಬಂದಿದ್ರು, ಆದರೆ ಅವ್ರ ಹತ್ರ ಮಾತಾಡೋದಕ್ಕಾಗಲಿಲ್ಲ. ವಾಪಸ್ ಇಲ್ಲಿಗೆ ಬರಲಿಲ್ವಾ? ಇಲ್ಲ ಸರ್, ಕಮ್ಲಿ ಅವಳು ಫೋನ್ ತಗೊಂಡು ನಿಮ್ಮನ್ನು ನೋಡೋಕ್ಕೆ ಅಂತಾನೆ ಬಂದ್ಲು. ನಾನು ಒಂದ್ಕಿತ ಫೋನ್ ಮಾಡಿದೆ, ಆದರೆ ಉತ್ತರನೇ ಇಲ್ಲ. ಅಯ್ಯೋ ಸರ್, ನಂಗೆ ಯಾಕೋ ಜಾನೆ ದಿಗ್ಲೈತೈತೆ. ನನ್ನ ನೋಡೋಕ್ಕೆ ಫೋನ್ ತೊಗೊಂಡು ಬಂದಿದ್ರಾ? ಹ್ಞೂ ಸರ್, ರೋಹಿತ್ ಸರ್ದು ಈಸಿದಾಗ ಏನು ತಪ್ಪಿಲ್ಲ ಅನ್ನೋ ವಿಡಿಯೋ ಅವಳ ಮೊಬೈಲ್ನಾಗಿತ್ತು. ಅದನ್ನೇ ನಿಮಗೆ ತೋರಿಸ್ಬೇಕು ಅಂತ ಬಂದ್ಲು ಸರ್. ಛೇ, ಇದನ್ನ ಹೇಳೋದಕ್ಕೆ ಕಮ್ಲಿ ಅವ್ರ ಮನೆಗೆ ಬಂದರೆ ಅಮ್ಮ ಅದನ್ನು ಅರ್ಥ ಮಾಡ್ಕೊಳ್ದಿರ ವಾಪಸ್ ಕಳಿಸ್ಬಿಟ್ರಲ್ಲ.
ಸರ್ ಇಲ್ಲೂ ಮನೆಯಾಗ ಯಾರಿಗೂ ಗೊತ್ತಿಲ್ಲ ಸರ್. ಸ್ಯಾನೆ ಹೊತ್ತು ಕಮಲಿ ಆಚೆ ಹೋಗೋಳೆ ಅಂತ ಸಂಭಾಳ್ಸಕ್ ಆಗಕ್ಕಿಲ್ಲ. ಕಮಲಿ ಎಲ್ಲಿ ಹೋಗೋಳೆ ಅಂತ ತಿಳ್ಕೊಳ್ಳೇಬೇಕು. ನಮ್ಮ ಮನೆಯಿಂದ ಹೊರಟವರು ಇಲ್ಲಿಗೂ ಬಂದಿಲ್ಲ ಅಂದ್ರೆ ಬೇರೆ ಎಲ್ಲಿಗೆ ಹೋಗಿರ್ಬೋದು? ಗೊತ್ತಾಯ್ತಿಲ್ಲ ಸರ್. ಆದ್ರೆ ಒಂದಂತೂ ಸತ್ಯ, ಮೊದ್ಲಿಂದಾನುವೆ ಕಮಲಿ ಯಾರಿಗೆ ಸಹಾಯ ಮಾಡ್ಬೇಕು ಅಂದ್ರು ತನಿಗೆ ಏಟೇ ಕಷ್ಟ ಬಂದ್ರು ಅದನ್ನ ಲೆಕ್ಕಿಸದೆ ಮುನ್ನುಗ್ತಾಳೆ. ಅಂಥದ್ರಾಗೆ ಈಗ ರೋಹಿತ್ ಸರ್ ಕಷ್ಟ ಅನ್ಮ್ಯಾಕೆ ಅವಳು ಖಂಡಿತ ಸುಮ್ಕಿರಕ್ಕಿಲ್ಲ. ಇಲ್ಲ, ಭಯ ಪಡ್ಬೇಡ. ನಿಂಗೆ ಈಗ ಕಮಲಿ ಅವ್ರ ಫೋನು ಅವ್ರ ಹತ್ರನೇ ಇದೆ ಅಲ್ವಾ? ಹ್ಞೂ ಸರ್, ಆದ್ರೆ ಅವಳು ಫೋನ್ ಮಾಡಿದ್ರೆ ತೆಗಿತಿಲ್ವಲ್ಲ. ಇಲ್ಲ, ಆ ಹುಡುಗಿನೇ ಬಂದಿದ್ದಾಳೆ. ಏನು ಫೋರ್ಸ್ ಇಲ್ಲ. ಓಕೆ ಬಾಯ್. ಮಾತಾಡಿದ್ದೀನಿ. ದುಡ್ಡಿನ ಬಗ್ಗೆ ಚಿಂತೆ ಬೇಡ, ಎಲ್ಲ ವ್ಯವಸ್ಥೆ ಆಗಿದೆ. ಸ್ಯಾನೆ ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಬಾಯಲ್ಲಲ್ಲ, ಕೆಲಸದಲ್ಲಿ ತೋರಿಸು. ಇವ್ರ ತವ ಹೆಂಗ್ ಬಾಯ್ ಬಿಡ್ಸೋದು? ಈಗ ನಾನು ಹೇಳೋ ಒಬ್ರ ಹತ್ರ ಮನೇಲಿ ಎಷ್ಟೇ ಅಂದವಾಗಿರೋ ಹೆಂಡತಿ ಇದ್ರೂ ಏನಾದರೂ ಒಂದು ಕಾಟ ಇದ್ದೇ ಇರುತ್ತೆ. ಅದೇ ನಮ್ಮ ಬಂಡವಾಳ. ಅಂಥ ಗಂಡಸ್ರನ್ನ, ಐ ಮೀನ್ ಶ್ರೀಮಂತ ಗಂಡಸ್ರನ್ನ ನಮ್ಮ ಮಾನನ ಬಿಟ್ಕೊಡ್ದೇನೆ ಅವ್ರ ಹತ್ರ ನೈಸಾಗಿ ವಸೂಲಿ ಮಾಡಬೇಕು. ಓ ಅಕ್ಕ, ನೀವು ಬುಟ್ಟಿಗೆ ಬೀಳ್ಸ್ಕೊಂಡಿದ್ದು ಯಾರನ್ನಕ್ಕ? ರೋಹಿತ್ ನಂದ. ಸರಿಯಾದ ನಿಖ ಅದು. ಪಾಪ ಅವ್ನು ನನಗೇನೂ ಮಾಡಿಲ್ಲ, ಜಸ್ಟ್ ಮೆಸೇಜ್ ಕಳಿಸ್ತಿದ್ದ ಅಷ್ಟೆ. ಅವ್ನು ಕಳಿಸ್ತಿದ್ದ ಮೆಸೇಜ್ಗಳನ್ನೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ ಇವತ್ತು. ಅದೇ ನ್ಯೂಸಲ್ಲಿ ಬಂದಿದ್ದು. ನಾನೊಬ್ಬಳೇ ಅಲ್ಲ, ತುಂಬ ಜನ ಹೀಗೆ ಮಾಡ್ತಾರೆ. ನೀನು ಇದೇ ದಂಧೆಗೆ ಇಳಿತಾ ಇರೋದು ಇವಾಗ, ಗೊತ್ತಾಯ್ತಾ? ಹ್ಞೂ ಅಕ್ಕ, ಹ್ಞೂ ಸರಿ ಅಕ್ಕ. ಈಗ ನಾನು ಆಸ್ಪತ್ರೆಗೆ ಹೋಗ್ತೀನಿ, ನಾಳೆ ಬಂದು ಭೇಟಿ ಮಾಡ್ತೀನಿ. ಚಂದ್ರು, ಅಪ್ಪ ಕೂತ್ಕೋ. ಏನು ಯೋಚನೆ ಮಾಡಿದೆ? ಈ ವಿಷಯದಲ್ಲಿ ತಲೆ ಹಾಕೋದು ಸೂಕ್ತ ಅಲ್ಲ ಅಂತ ನನಗೂ ಗೊತ್ತು. ಆದರೆ ನನ್ನ ಮನಸ್ಸಲ್ಲಿರೋದನ್ನು ಹೇಳ. ಹೇಳಿಯಪ್ಪ. ಆ ಜಮೀನು ನಮಗೆ ಬೇಡ ಚಂದ್ರು. ಸೀತಾರಾಮನವ್ರ ಜಮೀನ ಗೌರಿ ಉಳಿಸ್ಕೊಳ್ಳಿ, ಅವಳನ್ನ ಬಲವಂತ ಮಾಡಬೇಡ. ಅಪ್ಪ, ಏನು ಹೇಳ್ತಾ ಇದ್ದೀರಾ ನೀವು? ನಾನೇ ಎಲ್ರೂ ಕಣ್ಣಿಗೂ ಕೆಟ್ಟವನಾಗ್ತಾ ಇದ್ದೀನಿ. ನನ್ನ ಗೌರಿನ ಬಲವಂತ ಮಾಡ್ತಾ ಇಲ್ಲಪ್ಪ. ಆದರೆ ನೀವೇ ಯೋಚನೆ ಮಾಡಿ ನೋಡಿಯಪ್ಪ.
ಇನ್ಮೇಲೆ ಗೌರಿ ಇರೋದು ಇಲ್ಲಿ. ಮಾರಾಪುರದಲ್ಲಿ ಜಮೀನು ಇದ್ರೆ ಎಷ್ಟು ಕೊಟ್ಟರೆ ಎಷ್ಟು? ಲಾಜಿಕಲ್ ಆಗಿ ಯೋಚನೆ ಮಾಡಿಯಪ್ಪ. ಭಾವನೆಗಳು ಮುಂದೆ ಲಾಜಿಕ್ಕು ನಿಲ್ಲೋದಿಲ್ಲ ಕಣೋ. ಗೌರಿ ಬೆಂಗಳೂರಲ್ಲೇ ಇರ್ತಾಳೆ ಅನ್ನೋ ಕಾರಣಕ್ಕೆ ಅವಳು ಮಾರಾಪುರಕ್ಕೆ ಹೋಗೋದೇ ಇಲ್ಲ ಅಂತ ಏನಾರು ಇದೆಯಾ? ಅವಳು ತಂದೆ ಇದ್ದ ಜಾಗ, ಅದು ಅಲ್ಲದೆ ಹೆಣ್ಮಕ್ಳಿಗೆ ತಂದೆ ಮೇಲೆ ಪ್ರೀತಿ ಜಾಸ್ತಿ. ನೋಡು, ನೀನು ಅವಳಿಗೆ ಗಂಡನ ತಂದೆನ ಅನ್ನೋ ಧರ್ಮ ಸಂಕಟ ತಂದು ಇಡಬೇಡ. ಅಪ್ಪ, ನೀವು ಹೇಳೋದು ನನಗೆ ಅರ್ಥ ಆಗ್ತದೆ ಅಪ್ಪ. ಆದರೆ ಗೌರಿಗೆ ಯಾಕೆ ಇಷ್ಟೊಂದು ಹಠ? ಗೌರಿ ಜಮೀನು ಅಲ್ಲದೆ ಅಲ್ಲಿ ರಿಸೋರ್ಟ್ ಕಟ್ಟೋದಿಕ್ಕೆ ಜಾಗ ಇಲ್ಲಪ್ಪ. ಮಾವನವ್ರ ಸಮಾಧಿ ಹೊಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ ಬೇಕಿದ್ರೆ ಒಂದು ಒಳ್ಳೆ ಮಾನ್ಯುಮೆಂಟ್ ಮಾಡೋಣ. ಆ ಜಾಗ ಇಲ್ಲದೆ ಇದ್ರೆ ನಮ್ಮ ಅಷ್ಟು ಜಾಗನ ನಾವು ಮಾರಬೇಕಾಗತ್ತೆ. ಇದು ಸರಿನಾ ಅಪ್ಪ? ಅನಿಕಾಗೂ ಮಾತು ಕೊಟ್ಟಿದ್ದೀನಿ ಅಪ್ಪ. ಇಂಥ ಪರಿಸ್ಥಿತಿಲಿ ನನ್ನವರೇ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದೇ ಬೇಜಾರಾಗ್ತಾ ಇದೆ ಅಪ್ಪ. ಯಾರಿಗೇನು ಹೇಳೋದು, ಏನು ಮಾಡೋದು ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಹೋಯ್ತೀನಿ ಅಂತ ಹೇಳಿದ್ರು ಇವ್ರು ಬಿಡ್ತಿಲ್ವಲ್ಲ. ಒಂದ್ 5 ನಿಮಿಷ ಇಲ್ಲೇ ಕುಂತಿರು ಅಂತ ಹೇಳೋದವ್ರು ಇನ್ನ ಬಂದಿಲ್ವಲ್ಲ. ನನಗ್ ಬೇಕಾಗಿರೋ ವಿಡಿಯೋ ನಂಗೆ ಸಿಕ್ಕಾಗೈತೆ. ಈಗ ಇಲ್ಲಿಂದ ಹೆಂಗ್ ಹೋಗೋದು? ಇಲ್ಲೇ ಕುಂತ್ಕೊಂಡ್ರೆ ತಡ ಆಯ್ತೈತೆ. ಇಲ್ಲಿಂದ ಹೊರಡೋದೆ ಸರಿ. ತುಂಬ ಹೊತ್ತಿಂದ ಕಾಯ್ತಿದ್ಯಾ? ಬನ್ನಿ ಸುಕುಂದರ್, ಇವಳೆ ಹುಡುಗಿ, ಹಳ್ಳಿಯಿಂದ ಬಂದಿದ್ದಾಳೆ. ನಾನು ಆಸ್ಪತ್ರೆಗೆ ಹೋಗ್ಬೇಕು. ಹಾ ಹೋಗುವಂತೆ. ಬರೀ ಅರ್ಧ ಗಂಟೆ ಅಷ್ಟೇ. ನೋಡ್ಕೊಳ್ಳಿ, ಹೊಸ ಹುಡುಗಿ. ಅದಕ್ಕೆ ಅಮೌಂಟ್ ಮಾತಾಡಾಗಿದೆಯಲ್ಲ, ನೀನು ಹೋಗು, ನಾನು ನೋಡ್ಕೊಳ್ತೀನಿ. ಸರಿ. ಅಣ್ಣ, ಅಣ್ಣ, ಈ ಕಮ್ಲಿನ ಎಲ್ಲಿ ಅಂತ ಹೋಗಿ ಹುಡುಕ್ತೀಯಾ? ನಾನು ಅವ್ರಿಗೆ ಪ್ರಪೋಸ್ ಮಾಡಕ್ಕೆ ಹೋದಾಗ ಸೇಫ್ಟಿಗೆ ಅಂತ ಅವ್ರ ಫೋನ್ಗೆ GPS ಟ್ರ್ಯಾಕರ್ ಹಾಕಿದ್ದೀನಿ. ಅವ್ರ ಫೋನ್ ಆನಲ್ಲಿದ್ದರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ಸರಿ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಈಗ ಅವ್ರ ಫೋನು ಸ್ವಿಚ್ ಆಫ್ ಆಗಿದೆ. ಅಣ್ಣಂದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೋಗಿ ಅವ್ರು ಯಾವುದೋ ಅಪಾಯಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಭಯ ಆಗ್ತಿದೆ. ರಿಷಿ ಅಂದ್ರೆ ಕಮಲಿ ಗೊತ್ತಿತ್ತ ನಾನೇನು ತಪ್ಪು ಮಾಡಿಲ್ಲ ಅಂತ ಕಮಲಿ ಹೇಳಿದ್ಲ? ಹೌದು, ನ್ಯೂಸಲ್ಲಿ ಆ ಹುಡುಗಿ ಮಾತಾಡಿದ್ಮೇಲೆ ಕಮಲಿ ಅವರು ಮನೆಗೆ ಬಂದಿದ್ರು. ಯಾಕೆ ಹಾಗೆ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ಅವ್ರ ಮೇಲೆ ಮೊದಲು ಅನುಮಾನ ಪಟ್ಟಿದ್ದ ತಪ್ಪು. ರೋಹಿತ್ ಸರ್ಗೂ ಆ ಹುಡುಗಿಗೂ ಏನೂ ಸಂಬಂಧ ಇಲ್ಲ. ಆ ಹುಡುಗಿ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನನಗೊಂದು ಅರ್ಥ ಆಗ್ತಿಲ್ಲ ಕಣೋ. ನಾನು ನನ್ನನ್ನು ಹೇಗೆ ಪ್ರೂವ್ ಮಾಡ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಕಮಲಿ ಹೇಳ್ತಿರೋದು ನಿಜ. ರಶ್ಮಿ, ನಾನೇನು ತಪ್ಪು ಮಾಡಿಲ್ಲ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕಮಲಿನ ಹುಡುಕ್ಬೇಕು.
ನೋಡಿ ಅವ್ರು ಹೇಳಿದ್ದು ಇಂಥ ಮಾತಾಡದೆ ದುಡ್ಡು ಕೊಡ್ತೀರಾ ಅಂತ ಅವ್ರು ಹೇಳಿದ್ರು. ನೀವ್ ಯಾಕೋ ಏನ್ಯಾಕೋ ಮಾತಾಡಿದ್ರೆ ದುಡ್ಡು ಕೊಡ್ತಾರಾ? ನೀನೇನು ರೇಡಿಯೋ ಜಾಕಿನಾ? ಹತ್ರ ಬರ್ಬೇಡಿ. ಒಳ್ಳೆ ಹುಡುಗಿ ಅಂತೆ, ಇಂಥ ವಿಷಯದಲ್ಲೆಲ್ಲ ಸ್ವಲ್ಪ ವೀಕಿ ಅಲ್ಲ? ಹತ್ರ ಬರ್ಬೇಡಿ ಅಂದೆ. ನಾನು ಇಲ್ಲಿಂದ ಹೊರಡ್ಬೇಕು. ನಾನು ಅಂತ ಹುಡುಗಿ ಅಲ್ಲ. ಎಲ್ಲರೂ ಹೇಳೋ ಡೈಲಾಗ್ ಇದೆ, ನಾನು ತುಂಬಾ ನೋಡಿದ್ದೀನಿ. ನಾನು ಇಲ್ಲಿ ರೆಗ್ಯುಲರ್ ಕಸ್ಟಮರ್. ಹಳ್ಳಿ ಹುಡುಗಿ ಅಂದಮೇಲೆ ಹಾಗೆ ಬಿಡು ಅಂತ ಮಾತೇ ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಸುಮ್ಮನೆ ಹೊಂಟೋಗು. ಓಹ್, ನಿನ್ನ ಹೆಸರು ಒಳ್ಳೆ ಇಲ್ವಲ್ಲ? ಹಾಗಾದ್ರೆ ನಿನ್ನ ಹೆಸರು ಮಲ್ಲಿಗೆ. ಬಾ ಮಲ್ಲಿಗೆ. ಕಾಡಲ್ಲಿ ಸಿಕ್ಕಾಕೊಂಡು ಕಾಪಾಡು ಅಂದ್ರೆ ಯಾರು ಕಾಪಾಡ್ತಾರೆ? ಪ್ರಾಣಿಗಳು ಬರ್ತಾವ ಅಷ್ಟೇ. ಎಷ್ಟೋ ವರ್ಷದಿಂದ ಬಿಸ್ನೆಸ್ ನಡೆಸ್ತಾ ಇರೋರು ಇವರು. ಕೊಂಡ್ರೆ ಹೊರಗಡೆ ಕೇಳೋ ಹೋಟ್ಲು ಅನ್ಕೊಂಡಿದೀಯಾ? ಯಾರಿಗೂ ಕೇಳಲ್ಲ. ಸುಮ್ಮನೆ ಕೋಆಪರೇಟ್ ಮಾಡು. ನಾನು ಕೊಡೋ ದುಡ್ಡು ಎನ್ಸ್ಕೊಂಡು ಹೋಗು, ಇಲ್ಲ ಅಂದ್ರೆ ಬಲವಂತ ಮಾಡ್ಬೇಕಾಗತ್ತೆ. ಬ್ಯಾಡ, ಬಿಟ್ಬಿಡು. ಬಿಟ್ಬಿಡು ಅಂದೆ. ನಿನ್ನ ಬಿಡೋ ಮಾತೇ ಇಲ್ಲ. ಹಾಯ್ ಬೇಬಿ. ರಿಷಿನ್ ಮೀಟ್ ಮಾಡಕ್ಕೆ ಹೋಗಿದ್ಯಲ್ಲ, ಏನಾಯ್ತು? ಟೆಲ್ ಮಿ ಬೇಬಿ. ಅದು ಯಾವ ಟೈಮಲ್ಲಿ ಅಡ್ಬಾಯ್ ಆಗ್ತಿರೋ ಎಲ್ಲ ಮಣ್ಣಾಗಿ ಹೋಗುತ್ತೆ. ಯಾಕೆ ಬೇಬಿ, ಏನಾಯ್ತು? ಡಲ್ ಆಗಿದೆಯಾ? ಓದ್ ಕೆಲಸ ಆಗಿಲ್ವಾ? ಅಲ್ಲಿ ಬೇರೆನೇ ಏನು ಕೆಲಸ ಆಗಿದೆ ಮಾಮ್. ದೊಡ್ಡ ರಾಮಾಯಣ. ಹೌದಾ? ಆ ಕಮ್ಲಿ ಮಾಡೋ ಕೆಲಸಗಳು ಒಂದಾ ಎರಡಾ? ಅಂದರೆ ಈಗಲೂ ಆ ಕಮಲಿ ನಿನ್ನ ಗಡ್ಡ ಬರ್ತಿದ್ದಾಳೆ. ಅವಳನ್ನ ಏನು ಮಾಡೋದು ಬೇಬಿ? ಮಾಮ್, ನೀವು ಏನು ಮಾಡಕ್ಕೆ ಹೋಗಬೇಡಿ. ನಾನು ಆಲ್ರೆಡಿ ಅದಕ್ಕೆ ಓಂಕಾರ ಹಾಕಾಯ್ತು. ಏನೋ ಮಾಡಿ ತಾರಾ ಆಂಟಿ ನನ್ನ ಪರನೇ ಇರೋ ಹಾಗೆ ಮಾಡಿದ್ದೀನಿ. ಅಷ್ಟೇ ಅಲ್ಲ, ತಾರಾ ಆಂಟಿನ ಕಮಲಿಗೆ ಆಪೋಸಿಟ್ ಆಗಿ ಎತ್ ಕಟ್ಟೋದ್ರಲ್ಲಿ ಸಕ್ಸಸ್ಫುಲ್ ಆಗಿ ಬಂದಿದ್ದೀನಿ. ವಾವ್, ಈಗ ನೀನು ನನ್ನ ಮಗಳು. ಕೊಡು ಹೈ ಫೈ. ಬೇಬಿ, ಈಗ ನಿನ್ನ ಬೇಳೆನೋ ಬೇಯ್ತು, ನನ್ನ ಬೇಳೆನೋ ಬೇಯ್ತು. ಒಂದ್ರಲ್ಲಿ ಹುಳಿ ಮಾಡಿ ಇನ್ನೊಂದ್ರಲ್ಲಿ ಪಾಯಸ ಮಾಡಿ ಆರಾಮಾಗಿ ಹಬ್ಬದ ಊಟ ಮಾಡೋಣ. ಆ ಕಮಲಿನ ಓಡಿಸೋದಕ್ಕೆ ನಾನು ಡೈರೆಕ್ಟಾಗಿ ಕಮಲಿ ವಿರುದ್ಧನೇ ಗುದ್ದಾಡಬೇಕು ಅಂತ ಇಷ್ಟು ದಿನ ಅನ್ಕೊಂಡಿದ್ದೆ ಮಾಮ್. ಬಟ್ ನೋ, ಈಗೀಗ ನಂಗೆ ಅರ್ಥ ಆಗ್ತಿದೆ. ಯಾರ ವಿರುದ್ಧ ಆಡಿದ್ರು ಆಡೋ ಆಟ ಹೇಗಿದೆ ಅನ್ನೋದೇ ಮುಖ್ಯ. ವಾವ್ ವಾವ್, ನನ್ನ ಬೇಬಿ ಇಷ್ಟು ಮೆಚ್ಯೂರ್ಡಾಗಿ ಮಾತಾಡ್ತಿರೋದಾ? ಅಮೇಝಿಂಗ್. ಐ ಆಮ್ ಫೀಲಿಂಗ್ ರಿಯಲಿ ಪ್ರೌಡ್. ಆ ದಡ್ಡಿ ಎಲ್ಲೋ ಹೊರಟೋಗಿದ್ದಾಳಂತೆ ಮಾಮ್. ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಅಂತ ರಿಷಿ ಫೀಲಿಂಗಲ್ಲಿದ್ದಾನಂತೆ. ಒಂದು 10 ದಿನ ಅಷ್ಟೇ ಇರುತ್ತೆ ಆ ಫೀಲಿಂಗ್. ಅವಳು ಮತ್ತೆ ವಾಪಸ್ ಬಂದಿಲ್ಲ ಅಂದರೆ ಸಾಕು ನನಗೆ.
ಕಡೆ ಲೆಫ್ಟ್ ಸೈಡ್ ತೋರಿಸ್ತಾ ಇದೆ ಲೊಕೇಶನ್. ಬಾ ಹೋಗೋಣ. ಎಷ್ಟೇ ಕೊಬ್ಬು ನಿನಗೆ? ಹಳ್ಳಿ ಹುಡುಗಿ ನನ್ನ ಮೇಲೆ ಕೈ ಮಾಡ್ತೀಯಾ? ನಿನ್ನಂತವ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ಜಾಸ್ತಿ ದುಡ್ಡು ಬೇಕು ಅಂತ ನಕ್ರ ಮಾಡ್ತಿದ್ಯಾ? ನೋಡು, ಸುಮ್ಮನೆ ಬಿಟ್ಬಿಡು ನನ್ನ. ಈಗ ನಿನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ.